ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಈಗ ತಾನೇ ಬಿಗ್ ಬಾಸ್ದು ನ್ಯೂ ಪ್ರೋಮೋ ರಿಲೀಸ್ ಆಗಿದೆ. ಕಿಚ್ಚ ಲುಕ್ ಮಾತ್ರ ತುಂಬನೇ ಸೂಪರ್ಬ್ ಆಗಿದೆ. ಹಾಗೆ ಹೇಳ್ತಾ ಅವರು ಹೇಳ್ತಾರೆ ಒಂದು ಕಥೆಯನ್ನು. ಹೌದು ಫ್ರೆಂಡ್ಸ್, ಏನು ಕತೆ ಅದು ಅಂತ ಹೇಳಿದರೆ, ಕಾಗೆ ಊರಲ್ಲಿ ಒಂದು ಅಜ್ಜಿ ಮಾಡುವ ಒಡೆಗೆ ಆಸೆ ಬಿದ್ದು ಕೇಳೋಕ್ಕೆ ಹೋಗುತ್ತೆ. ಆಗ ಆ ಅಜ್ಜಿ ಆ ಒಡೆನ ಒಂದು ತಗೋ ಅಂತ ಹೇಳಿ ಆ ಕಾಗೆಗೆ ಕೊಡುತ್ತೆ. ಸೊ ಈ ಕಥೆನ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳೋಕ್ಕಿಂತ ಮುಂಚೆ ಈ ಕಥೆನ ಫುಲ್ಲಾಗಿ ಕೇಳಿಬಿಡಿ. ಸೊ ಏನಪ್ಪ ಅಂದರೆ, ಈ ಒಡೆನ ಕಾಗೆಗೆ ಅಜ್ಜಿ ಕೊಟ್ಟಾದಮೇಲೆ ಆ ಕಾಗೆ ಖುಷಿಯಾಗಿ ಆ ಒಡೆನ ತಿನ್ನೋಕ್ಕಂತ ಹೋಗುತ್ತೆ. ಆಗ ಇದನ್ನು ನೋಡಿದ ನರಿ ಹೇಗಾದರೂ ಈ ಒಡೆನ ಕಿತ್ಕೋಬೇಕು ಅಂತ ಹೇಳಿ ಆ ಕಾಗೆ ಹತ್ರ ಹೋಗುತ್ತೆ. ಕಾಗೆನ ನೋಡಿ ಹೇಗೆ ಕಿತ್ಕೊಳೋದು ಅಂತ ಆಲೋಚನೆ ಮಾಡಬೇಕು, ನನಗೆಲ್ಲ ಗೊತ್ತಿದೆ ಅಂತ ಹೇಳಿ ಅದು ಅನ್ಕೊತಾ ಇರುತ್ತೆ. ಆಗ ಒಂದು ನರಿ ಬುದ್ಧಿ ನೋಡಿದಾರಲ್ವ ನೀವು, ಅದು ಹೇಗೆ ಯೋಚನೆ ಮಾಡುತ್ತೆ, ಅದರ ಶಕ್ತಿ ಎಂಥದ್ದು ಅಂತ ಹೇಳೋದಕ್ಕೆ. ಅದಕ್ಕೆ ನರಿ ಏನು ಯೋಚನೆ ಮಾಡುತ್ತೆ ಅಂದರೆ, ಕಾಗೆ ನಿನ್ನ ಧ್ವನಿ ತುಂಬಾ ಸೂಪರ್ಬ್ ಆಗಿದೆ, ಪ್ಲೀಸ್ ಒಂದು ಹಾಡಾಡು ಅಂತ ಹೇಳುತ್ತೆ. ಹಾಗೆ ಇಲ್ಲಿ ನರಿ ಏನು ತಿಳ್ಕೊಂಡಿರುತ್ತೆ, ನಾನು ತುಂಬ ಬುದ್ಧಿವಂತ, ನಾ ಹೇಳ್ದಂಗೆಲ್ಲ ಇದಾಗುತ್ತೆ ಅಂತ ಹೇಳಿ ಅಂದ್ಕೊಂಡಿರುತ್ತೆ. ಹಾಗೆಯೇ ಕಾಗೆ ಕೂಡ ಆ ನರಿ ಮಾತನ್ನು ಕೇಳಿ ಬಾಯಲ್ಲಿರುವ ಒಡೆನ ಕೆಳಗಡೆ ಬಿಟ್ಟು ಹಾಡು ಹೇಳೋಕ್ಕೆ ನಿಲ್ಲುತ್ತೆ. ಆಗ ನರಿ ಅಂದ್ಕೊಂಡಿದ್ದಂಗೆ ಕಾಗೆಯ ಬಾಯಲ್ಲಿದ್ದ ಒಡೆ ಕೆಳಗಡೆ ಬೀಳುತ್ತೆ. ಸೊ ಆವಾಗ ಏನಾಗುತ್ತೆ ಅಂತಂದರೆ, ಆ ಒಡೆನ ನರಿ ತಗೊಳ್ಳೋಕ್ಕಂತ ಹೋಗುತ್ತೆ. ಬಟ್ ಇಲ್ಲಿದೆ ಟ್ವಿಸ್ಟ್. ಇದನ್ನೇ ಕಿಚ್ಚ ಬಾಸ್ ಅವರು ಹೇಳ್ತಾ ಇರೋದು. ಆ ಒಡೆ ನರಿಗೆ ಸಿಗೋದಿಲ್ಲ, ಮತ್ತೆ ವಾಪಸ್ ಹೋಗಿ ಕಾಗೆ ಬಾಯಿಗೇನೆ ಸಿಗುತ್ತೆ. ಸೊ ಆವಾಗ ಕಿಚ್ಚ ಅವರು ಹೇಳ್ತಾರೆ, ನೋಡಿ ನೀವೆಲ್ಲ, ನನಗೆಲ್ಲ ಗೊತ್ತಿದೆ, ಬಿಗ್ ಬಾಸ್ ಬಗ್ಗೆ ಗೊತ್ತಿದೆ, 11 ಸೀಸನ್ ನೋಡಿದ್ದೀವಿ ನಾವು, ಎಲ್ಲ ನಮಗೆ ಅರ್ಥ ಆಗ್ತಾ ಇದೆ, ಹಾಗೆ ಹೀಗೆ ಅಂತ ಎಲ್ಲರೂ ಹೇಳ್ತೀರಿ. ಆದರೆ ಅದಲ್ಲ ಬಿಗ್ ಬಾಸ್, ಇದು ಬಿಗ್ ಬಾಸ್ ಅಂತ ರಿವರ್ಸ್ ಗೂಗ್ಲಿನ ಈಗ ಕಾಗೆ ಹೇಗೆ ಮಾಡ್ತಲ್ವ ಆ ರೀತಿ. ಸೊ ಅದನ್ನು ಹೇಳ್ತಾ ಕಿಚ್ಚ ಅವರು ಹೇಳ್ತಾರೆ, ನೀವು ಅಂದ್ಕೊಂಡಿದ್ದಂಗೆ ಎಲ್ಲ ಇಲ್ಲ, ಇಲ್ಲಿರೋದೇ ಬೇರೆ ಥರ, ಇನ್ಮೇಲಿಂದ ಬೇರೆಯೇ ಬಿಗ್ ಬಾಸ್ ಅಂತ ಹೇಳಿ ಕಿಚ್ಚ ಅವರು ತುಂಬಾ ಸೂಪರ್ವಾಗಿ ಕ್ರೀಮ್ ಕಲರ್ ಒಂದು ಡ್ರೆಸ್ನ ಹಾಕ್ಕೊಂಡಿದ್ದಾರೆ. ತುಂಬಾ ಸೂಪರ್ವಾಗಿ ಕೇಳ್ತಾ ಇದ್ದಾರೆ. ಈಗ ಕಾಗೆ ನೋಡಿ ಕಣ್ಣು ಹೊಡಿತಾ ಇದೆ. ಸೊ ಅದ್ರ ಕೈಯಲ್ಲೇ ಇದೆ ಅಂತ ಹೇಳಿ. ಸೊ ಹೀಗಾಗಿ ಅವರು ಹೇಳ್ತಾ ಇರೋದು ಏನಂತಂದರೆ, ನೀವು ಆ ಊಹಾಪೋಹಗಳನ್ನು ಬಿಟ್ಟು ಈ ಬಿಗ್ ಬಾಸ್ನ ನೋಡಬೇಕು ನೀವು, ಹಾಗೆ ಅದು ಗೊತ್ತು ಇದು ಗೊತ್ತು ಅಂತ ಹೇಳೋದಲ್ಲ ಅಂತ ಹೇಳಿ ಕಿಚ್ಚ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದಾಗಿತ್ತು ಈಗಿನ ಪ್ರೋಮೋ, ಜಸ್ಟ್ ಈಗ ರಿಲೀಸ್ ಆಗಿದೆ. ಸೊ ಇದ್ರದ್ದು ತಾತ್ಪರ್ಯ ಏನಂದರೆ, ಎಲ್ಲ ಗೊತ್ತು ಅಂತ ಇರಬಾರ್ದು, ಅದು ಉಲ್ಟಾ ಹೊಡಿತೈತಿ ಅಂತ ಹೇಳಿದ್ದಾರೆ. ಸೊ ಈ ಥರದ ಅಪ್ಡೇಟ್ಸ್ಗಳಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.